ನಮಸ್ಕಾರ, ನಾನು ಡಾಕ್ಟರ್ ದಿನೇಶ್ ನಾಯಕ್. ಕಳೆದ 3 ದಶಕಗಳಿಂದ ಮಣಿಪಾಲ್ ಸಮೂಹ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಪ್ರಸ್ತುತ ಉಡುಪಿಯ ಡಾಕ್ಟರ್ TMFA ಹಾಸ್ಪಿಟಲ್ನಲ್ಲಿ ಮಕ್ಕಳ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸ್ತಾ ಬಂದಿರುತ್ತೇನೆ. ಇವತ್ತು ನವಜಾತ ಶಿಶುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಲು ಬಯಸುತ್ತೇನೆ. ಮಗು ಜನಿಸಿದ ನಂತರ ಕೂಗುವುದು ಸಹಜ. ಈ ಕೂಗು ಕೇಳಿದ ಕೂಡಲೇ ಅಲ್ಲಿದ್ದ ಎಲ್ಲರಿಗೂ ಸಂತೋಷವಾಗ್ತದೆ, ಪೋಷಕರಿಗೂ ತಾಯಿಗೂ ತುಂಬಾ ಸಂತೋಷವಾಗ್ತದೆ. ತದನಂತರ ಬರುವ ಜವಾಬ್ದಾರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯೋಣ. ನಮ್ಗೆ ಮುಖ್ಯವಾಗಿ ಮಗು ಜನಿಸಿದ ನಂತರ ಅದಕ್ಕೆ ಕೊಡುವಂತ ಆಹಾರ ಇದು ತುಂಬಾ ಸುಲಭ. ತಾಯಿಯ ಹಾಲು ಕೊಡಬೇಕನ್ನುವಂಥದ್ದು. ನಾವು ಎಲ್ಲ ತಾಯಂದಿರಿಗೆ ಮಗು ಜನಿಸಿದ ಅರ್ಧ ಗಂಟೆಗೊಳಗಾಗಿ ಹಾಲನ್ನು ಕೊಡಲು ತೀರ್ಮಾನಿಸ್ತೇವೆ ಹಾಗೂ ಸಲಹೆಯನ್ನು ಕೊಡ್ತೇವೆ. ಹಾಲು ಉತ್ಪತ್ತಿ ಆಗುತ್ತದೆ ಅನ್ನೋ ಒಂದು ವಿಷಯದಲ್ಲಿ ಹೆಚ್ಚು ಆತಂಕ ಇರಕೂಡದು ತಾಯಂದರಲ್ಲಿ. ಅಂದ್ರೆ ತಾಯಿ ಎಷ್ಟು ಸರಿ ಚಿಪ್ಪಿಸ್ತಾಳೋ ಅಷ್ಟು ಬೇಗನೆ ತಾಯಿಯಲ್ಲಿ ಹಾಲು ಉತ್ಪತ್ತಿ ಆಗುವಂಥದ್ದು ಸಹಜ. ಇನ್ನು ಕೆಲವು ತಾಯಂದರಲ್ಲಿ ನಾನು ಎಷ್ಟು ಸಮಯಕ್ಕೊಮ್ಮೆ ಕೊಡಬೇಕು, ಎಷ್ಟು ಹೊತ್ತು ಚಿಪ್ಪಿಸಬೇಕು, ಇದೆಲ್ಲ ಇರುವಂತ ಸಂದೇಹಗಳು. ಸಾಮಾನ್ಯವಾಗಿ ಹೇಳುವುದಾದ್ರೆ ನಾವು ಬಾಯಿ ಮಾತಿನಲ್ಲಿ 2 ಗಂಟೆಗೊಮ್ಮೆ ತಾಯಿ ಹಾಲನ್ನು ಕೊಡಿ ಅಂತ ನಾವು ಹೇಳುದುಂಟು. ಆದ್ರೆ ಇದು ಅಕ್ಷರಶಃ ಪಾಲನೆ ಮಾಡೋದ್ರಲ್ಲಿ ತುಂಬಾ ಕಷ್ಟ ಆಗ್ತದೆ. ನಾವು ಯಾವುದೇ ಅಡ್ವೈಸ್ ಕೊಡ್ಬೇಕಾದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕೊಡೋದಾದ್ರೆ ನಾನು ಹೇಳುವುದೇನು ಹೇಳಿದ್ರೆ, ನೀವು ನಿಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳನ್ನು ತಿಳಿದು ತಾಯಿ ಹಾಲನ್ನು ಕುಡಿಸ್ಬೇಕು. ಇದರಲ್ಲಿ ಮುಖ್ಯವಾಗಿ ಹಾಲು ಉತ್ಪತ್ತಿ ಆಗುವಾಗ ಸ್ತನಗಳಲ್ಲಿ ಭಾರ ಒಂದು ಅನುಭವ. ಆಗ ಮಗು ಕೂಡ ಎಚ್ಚರ ಇದ್ರೆ ಆಗ ನೀವು ಚೀಪಿಸಬಹುದು. ಚೀಪಿಸುವಾಗ 2 ಬದಿ ಕೂಡ ಚೀಪಿಸಬೇಕು ಹಾಗೂ ಒಂದು ಸೈಡ್ ಕಂಪ್ಲೀಟ್ ಆಗಿ ಖಾಲಿ ಮಾಡುವಾಗೆ ಚೀಪಿಸಬೇಕು. ಆಲ್ಟರ್ನೇಟ್ ಮಾಡಿ ಒಮ್ಮೆ ಬಲಬದಿ ಒಮ್ಮೆ ಎಡಬದಿಯನ್ನು ಖಾಲಿ ಮಾಡುವಂಥದ್ದು. ಸರಿಯಾಗಿ ಹಾಲು ಮಗುವಿಗೆ ಸಿಕ್ಕಿದರೆ ತದನಂತರ ಒಂದು 2-3 ಗಂಟೆ ಮಗು ಮಲಗುವುದುಂಟು. ಮತ್ತೊಂದು 2-3 ಗಂಟೆ ಅಥವಾ 4 ಗಂಟೆ ನಂತರ ನಿಮಗೆ ಸಹ ತಾಯಂದರಿಗೆ ಹಾಲು ತುಂಬಿ ಬಂದದ್ದು ಅನುಭವ ಆಗ್ತದೆ. ಹಾಲನ್ನು ಚೀಪಿಸೋದು, ತಾಯಿಯ ಹಾಲನ್ನು ಮಗುವಿಗೆ ಚೀಪಿಸುವಂಥದ್ದು. ಮಗು ಹಾಲು ಕುಡಿದ ಮೇಲೆ ನಿಮ್ಗೆ ಆಗುವಂತ ಲಘುತ್ವ, ಹಾಲು ಖಾಲಿ ಆದಾಗ ನಿಮ್ಗೆ ಅದು ಬ್ರೆಸ್ಟ್ಗಳಲ್ಲಿ ಇರುವಂತ ಲಘುತ್ವವನ್ನು ನೀವು ಅನುಭವಿಸಬೇಕು ಹಾಗೂ ಅಲ್ಲಿಗೆ ಅದನ್ನು ನಿಲ್ಲಿಸುವಂಥದ್ದು. ಹಾಲು ಕೊಟ್ಟಾದ ಮೇಲೆ ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ಸ್ವಲ್ಪ ಹೊತ್ತು ಬೆನ್ನು ತಟ್ಟಿದ್ರೆ, ಏನಾದ್ರು ಅಕಸ್ಮಾತ್ವಾಗಿ ಸ್ವಲ್ಪ ಗಾಳಿಯನ್ನೇನಾದ್ರು ನುಂಗಿದ್ರೆ ಅದನ್ನು ಬೆನ್ನು ತಟ್ಟುವಾಗ ಅದು ಹೊರಗೆ ಬರ್ತದೆ. ಅದಕ್ಕೆ ತೇಗು ಬರಿಸುವುದು ಅನ್ನೋ ಪ್ರಕ್ರಿಯೆ. ಪ್ರತಿ ಸಲ ಹಾಲು ಕುಡಿದಾದ್ಮೇಲೆ ತೇಗು ಬರಿಸೋ ಪ್ರಕ್ರಿಯೆ ಮಾಡಬೇಕು. ತೇಗು ಬರಬೇಕಂತೇನು ಕಡ್ಡಾಯವಾಗಿ ಇಲ್ಲ. ಇನ್ನು ನೆಕ್ಸ್ಟ್ ಮೂತ್ರ ಮಾಡೋದು, ಮಲ ವಿಸರ್ಜನೆ ಮಾಡೋದು ಇದೆಲ್ಲ ಇರ್ತದೆ. ಮೂತ್ರ ಗಡಿಗೆ ಹೋಗುವಂಥದ್ದು ಇರ್ತದೆ. ಹಾಲು ಉತ್ಪತ್ತಿ ಜಾಸ್ತಿ ಆದಾಗೆ ಮೂತ್ರ ಕೂಡ ಗಡಿಗೆ ಮಾಡ್ತದೆ. ಮಲ ವಿಸರ್ಜನೆ ಕಾಡಿಗೆ ಇನಿಷಿಯಲಿ ಅಂದ್ರೆ ಶುರುವಿಗೆ ಸ್ವಲ್ಪ ಕಪ್ಪು ಬಣ್ಣದಾಗಿ ಮತ್ತೆ ಕಲರ್ ಹಳದಿ ಬಣ್ಣಕ್ಕೆ ಮಾರ್ಪಾಟಾಗಿ ಇರ್ತದೆ. ಅದು ಕೂಡ ದಿನಕ್ಕೆ 7-8 ಸಲ 10 ಸಲ ಸಹ ಹೋಗ್ಬಹುದು. ಮತ್ತೆ 2ನೇ ದಿವಸ 3ನೇ ದಿವಸಕ್ಕೆ ಮಗು ಹಳದಿ ಬರುದುಂಟು. ಇದು ಕೂಡ ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರಿ. ಅದಕ್ಕೆ ನಾವು ಜಾಂಡೀಸ್ ಅಂತ ಹೇಳ್ತೇವೆ. ಆದ್ರೆ ಇದು ದೊಡ್ಡವರಲ್ಲಿ ಕಂಡು ಬರುವಂತ ಜಾಂಡೀಸ್ ಅಲ್ಲ. ಇದು ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳಲ್ಲಿ ಕಂಡು ಬರುವಂತ ಜಾಂಡೀಸ್. ಇದಕ್ಕೆ ಕಾರಣಗಳು ಬೇರೆದೇ ಉಂಟು, ಆದ್ರೆ ಇದು ಏನು ಅಪಾಯಕಾರಿ ಅಲ್ಲ. ಒಂದಿಷ್ಟು ಗಂಟೆಗೆ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಈ ಒಂದು ಲೆವೆಲ್ ಎಷ್ಟು ಇರಬೇಕು, ಆ ಜಾಂಡೀಸ್ ಇದ್ದ ಲೆವೆಲ್ ಅಂದ್ರೆ ಬಿಲಿರುಬಿನ್ ಲೆವೆಲ್, ಅದನ್ನು ನಾವು ಹೋಲಿಸಿ ಅದಕ್ಕೆ ಚಾರ್ಟ್ ಉಂಟು. ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಹೆಚ್ಚಿನಾಗಿ ನಾವು ಫೋಟೋಥೆರಪಿ ಅಂದ್ರೆ ಒಂದು ನೀಲಿ ಬಣ್ಣದ ಟ್ಯೂಬ್ಲೆಟ್ ಅಡಿ ಇಟ್ಟು ಒಂದು 24 ತಾಸು ಇಟ್ಟು ಆಮೇಲೆ ಪುನಃ ಅದು ಲೆವೆಲ್ ನೋಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದ್ರೆ ಅದು ನಿಲ್ಲಿಸುವಂಥದ್ದು. ಹಾಗೆ ಒಂದು ನಿಲ್ಲಿಸಿ ಒಂದು 12 ಗಂಟೆ ಅಥವಾ 24 ಗಂಟೆ ನಂತರ ಪುನೊಮ್ಮೆ ನೋಡೋ ಪ್ರಕ್ರಿಯೆ ಇರ್ತದೆ. ಪುನೊಮ್ಮೆ ಕೆಲವೊಮ್ಮೆ ರಿಬೌಂಡ್ ಆಗಿ ಜಾಸ್ತಿ ಆದ್ರೆ ಮತ್ತೆ ಪುನಃ ಒಂದು ದಿವಸವ ಇಡ್ಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಮನೆಗೆ ಕಳಿಸುವಾಗ ಮಗುವಿನ ತೂಕವನ್ನು ಪುನಃ ನೋಡಿ. ಹೆಚ್ಚಾಗಿ ಈ ಸಮಯದಲ್ಲಿ ತಾಯಂದಿರಿಗೆ ಅಥವಾ ಪೋಷಕರಿಗೆ ಸ್ವಲ್ಪ ಆತಂಕ ಉಂಟು. ಯಾಕೆ ಹೇಳಿದ್ರೆ ಮಗು ಜನಿಸಿದಾಗ ಇದ್ದಂತ ತೂಕಕ್ಕಿಂತ ಇನ್ನೂ ಕೂಡ ಕಡಿಮೆ ಆಗಿರ್ತದೆ. 10% ತೂಕ ಕಮ್ಮಿ ಆಗುದು ಸಹಜ. ದೇಹದ ನೀರಿನಂಶ ಕಮ್ಮಿ ಆಗ್ತದೆ ಶಿಶುವಿನಲ್ಲಿ ಹಾಗೂ ತಾಯಿಗೆ ಅಷ್ಟು ಹಾಲು ಉತ್ಪತ್ತಿ ಆಗದೇ ಇರೋ ಕಾರಣ ಅದು ಕೂಡ ಒಂದು ಕಾರಣ ಇರ್ಬೋದು. ಆದ್ರೆ ಹೆಚ್ಚಾಗಿ ಎಲ್ಲ ಮಕ್ಕಳು ಒಂದು 10 ದಿವಸ ಅಥವಾ 15 ದಿವಸದಲ್ಲಿ ಅವರ ಬರ್ತ್ ವೇಟಿಗೆ ಸರಿಯಾಗಿ ಬಂದಿರ್ತಾರೆ. ಮತ್ತೆ ಅಲ್ಲಿಂದ ಮುಂದಕ್ಕೆ ತೂಕ ವೃದ್ಧಿ ಆಗ್ತಾ ಹೋಗ್ತದೆ. ಒಂದು ಸಾಧಾರಣ ಆವರೇಜ್ ದಿನಕ್ಕೆ 30 ಗ್ರಾಂ ಪ್ರಕಾರ ತಿಂಗಳಿಗೆ 900 ರಿಂದ 1 kg ಅಷ್ಟು ವೃದ್ಧಿ ಆಗ್ತದೆ. ಇದು ಮೊದಲ 3 ತಿಂಗಳ ಮಟ್ಟಿಗೆ.
ಹಾಗೆ ನಾವು ಮಗುವನ್ನು ಮನೆಗೆ ಕಳಿಸುವಾಗ ಅದಕ್ಕೆ ಬೇಕಾದಂತ ಸುರುವಿಗೆ ಕೊಡುವಂತ ಚುಚ್ಚುಮದ್ದುಗಳು BCG ಮತ್ತೆ ಹೆಪಟೈಟಿಸ್ B ಹಾಗೂ ಪೋಲಿಯೋ ಡ್ರಾಪ್ಸ್ ಅನ್ನು ಕೊಟ್ಟು ಮನೆಗೆ ಕಳಿಸಿ ಮತ್ತೆ ಮುಂದಿನ ಚಿಕಿತ್ಸೆಗೆ ಬರುವುದು ಅಥವಾ ತಪಾಸಣೆಗೆ ಬರುವಂತದ್ದು 6ನೇ ವಾರಕ್ಕೆ. ಇದು ಹೆಚ್ಚಾಗಿ ಎಲ್ಲ ಕಡೆ ಮಾಡುವಂತ ಒಂದು ಸಿಸ್ಟಮ್. 6ನೇ ವಾರಕ್ಕೆ ಬರುವಾಗ ನೆಕ್ಸ್ಟ್ ಚುಚ್ಚುಮದ್ದುಗಳಿಗೆ ನಾವು ಕರೆಯುವಂಥದ್ದು. ಆ ಸಮಯದಲ್ಲಿ ಯಾವುದೆಲ್ಲ ಚುಚ್ಚುಮದ್ದು ಕೊಡ್ಲಿಕ್ಕೆ ಉಂಟು ಅದರ ಬಗ್ಗೆ ವಿವರ ಕೊಟ್ಟು ಆಮೇಲೆ ಮುಂದಿನ ಹಂತದನ್ನು ಮುಂದುವರಿಸುವಂಥದ್ದು. ಆಗ ಬರುವಾಗ ಕೆಲವು ತಾಯಂದಿರಿಗೆ ಹೆಚ್ಚಾಗಿ ಅಪಾಯಕಾರಿಯಲ್ಲದ ಅಂತ ಕೆಲವು ಚಿಹ್ನೆಗಳು ಅಥವಾ ಗುಣಲಕ್ಷಣಗಳ ಬಗ್ಗೆ ಆತಂಕ ಇರ್ತದೆ. ಇದರಲ್ಲಿ ಕೆಲವುಗಳು ನಾನು ಹೇಳ್ತೇನೆ. ಈಗ ಒಂದು ಮೂಗಿನಲ್ಲಿ ಸ್ವಲ್ಪ ಶ್ವಾಸ ತಗೊಳ್ಳುವಾಗ ಶಬ್ದ ಬರುವಂಥದ್ದು ಅಥವಾ ಎದೆಯಲ್ಲಿ ಸ್ವಲ್ಪ ವೈಬ್ರೇಷನ್ ಫೀಲಿಂಗ್ ಆಗುವಂಥದ್ದು. ಇದಕ್ಕೆ ಹೆಚ್ಚಾಗಿ ಎಲ್ಲರೂ ಕಫ ಆಗಿದೆ ಅಂತ ಹೇಳಿ ಒಂದು ಭಾವಿಸ್ತಾರೆ. ಇದು ಸಹಜವಾದ ಪ್ರಕ್ರಿಯೆ, ಹೆಚ್ಚಾಗಿ ಏನು ತೊಂದರೆ ಇರುವುದಿಲ್ಲ. ಸಮಸ್ಯೆ ಇದ್ರೆ ಅಥವಾ ತೊಂದರೆ ಇದ್ರೆ ಮಗುವಿನ ಉಸಿರಾಟದ ವೇಗ ಜಾಸ್ತಿ ಇರ್ತದೆ ಅಥವಾ ಹಾಲು ಕುಡಿಲಿಕ್ಕೆ ಕಷ್ಟ ಇರ್ತದೆ. ಹಾಗೆಲ್ಲ ನೋಡುವಾಗ ಇದು ಬರೀ ಶಬ್ದ ಇದ್ರೆ, ಮಗು ಸರಿಯಾಗಿ ತೂಕ ಬಂದಿರ್ತದೆ, ಮಗು ಸರಿಯಾಗಿ ಚೀಪ್ತದೆ ಹೇಳಿದ್ರೆ ಇದಕ್ಕಿಂತ ಹೆಚ್ಚು ನಾವು ಒತ್ತು ಕೊಡುವ ಅವಶ್ಯಕತೆ ಇಲ್ಲ. ಹಾಗೆ ಬಿಕ್ಕಳಿಕೆ ಬರುವಂಥದ್ದು, ಕೆಲವೊಮ್ಮೆ ಹಾಲು ಬಾಯಿಂದ ಅಥವಾ ಮೂಗಿಂದ ಹೊರಗೆ ಬರುವಂಥದ್ದು, ಮತ್ತೆ ಮೈ ಮುರಿ ತೆಗೆಯುವಂಥದ್ದು, ಹಾಗೆ ಮೂತ್ರ ಮಾಡುವಾಗ ಮತ್ತು ಮಲ ವಿಸರ್ಜನೆ ಮಾಡುವಾಗ ಸ್ವಲ್ಪ ಬಿಕ್ಕಿ ಅಳುವುದು ಕೂಡ ಉಂಟು. ಇದೆಲ್ಲ ಸಹಜವಾದ ಆಗುವಂತ ಲಕ್ಷಣಗಳು. ಇದಕ್ಕೆ ನಾವು ಏನು ಚಿಕಿತ್ಸೆ ಕೊಡುವ ಅವಶ್ಯಕತೆ ಇಲ್ಲ. ನಾವು ನಿಮ್ಮನ್ನು ಸಮಾಧಾನ ಮಾಡಿ ಇದಕ್ಕೇನು ಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸುವಂಥದ್ದು. ಮತ್ತೆ ಕೆಲವು ಸಣ್ಣ ನವಜಾತ ಶಿಶುಗಳಲ್ಲಿ ಕಂಡು ಬರುವಂತ ಸಮಸ್ಯೆಗಳು ಹೇಳಿದ್ರೆ, ಈಗಾಗಲೇ ನಾನು ಜಾಂಡಿಸ್ ಬಗ್ಗೆ ಹೇಳಿದ್ದೇನೆ. ಈ ಹೆಣ್ಣು ಮಕ್ಕಳಲ್ಲಿ ಮೂತ್ರ ಮಾಡುವ ಸ್ಥಳ ಅಂದ್ರೆ ಯೋನಿಯ ದ್ವಾರದಿಂದ ಸ್ವಲ್ಪ ಬಿಳಿ ಸ್ರಾವ ಆಗೋದು ಅಥವಾ ರಕ್ತಸ್ರಾವ ಆಗೋದು ಸಹಜವಾಗಿ ಇರ್ತದೆ. ಇದು ಕೂಡ ತನ್ನಿಂತಾನೇ ಗುಣಮುಖವಾಗುವಂಥದ್ದು. ಆದ್ರೆ ಒಂದು ವಿಷಯ ನೆನಪಿಡ್ಕೊಳ್ಬೇಕು, ಮಲ ವಿಸರ್ಜನೆ ಮಾಡೋ ಜಾಗದಿಂದ ಏನೋ ರಕ್ತಸ್ರಾವ ಆದ್ರೆ ಅದು ನೀವು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಹಾಗೆ ಈ ಮಕ್ಕಳ ಸ್ತನಗಳಲ್ಲಿ ಸ್ವಲ್ಪ ಹಾಲು ಬರುವ ಸಾಧ್ಯತೆಗಳುಂಟು. ಅದನ್ನು ಹಿಂಡಬಾರದು. ಏನಾಗ್ತದೆ ಹಿಂಡಿದ್ರೆ ಅದರಲ್ಲಿ ಸೋಂಕು ಆಗ್ಬಹುದು, ಮತ್ತೆ ವೈದ್ಯರಲ್ಲಿ ಹೋಗಿ ಮತ್ತೆ ಕೆಲವೊಮ್ಮೆ ಅದಕ್ಕೆ ಗಾಯ ಮಾಡಿ ಆಗಿದಂತ ಪಸ್ಸನ್ನು ನಾವು ತೆಗಿಬೇಕಾಗ್ಬೋದು. ಸೊ ಇದರಲ್ಲಿ ಸಹ ನೀವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ಇನ್ನು BCG ಕೊಟ್ಟಂತ ಸ್ಥಳದಲ್ಲಿ ಸಾಮಾನ್ಯವಾಗಿ ನಾವು ಎಡ ಭುಜಕ್ಕೆ ಕೊಡುವಂಥದ್ದು BCG. ಅಲ್ಲಿ ಸಹ 1-1.5 ತಿಂಗಳ ನಂತರ ಒಂದು ಸಣ್ಣ ಗುಳ್ಳೆ ಆಗಿ ಅದರಲ್ಲಿ ಕೀವು ತುಂಬಿ ಅದು ಒಡೆದು ತನ್ನಿಂತಾನೆ ಗುಣವಾಗುವಂಥದ್ದು. ಅದನ್ನು ಸಹ ನೀವು ಯಾರು ಹಿಂಡ್ಲಿಕ್ಕೆ ಹೋಗ್ಬಾರ್ದು. ಹೊಕ್ಕಳಲ್ಲಿ ಅದು ಕೆಲವೊಮ್ಮೆ ಅಳುವಾಗೆಲ್ಲ ಸ್ವಲ್ಪ ಹೊರಗೆ ಬರುದುಂಟು. ಅದಕ್ಕೆ ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳ್ತಾ ಇದ್ದಾರೆ. ಈ ಅಂಬಿಲಿಕಲ್ ಹರ್ನಿಯಾ ಮತ್ತೆ ಇದು ಆಪರೇಷನ್ ಮಾಡುವಂತ ಸಮಸ್ಯೆ ಅಲ್ಲ. ಸಾಧಾರಣವಾಗಿ 9 ತಿಂಗಳ ನಂತರ ಈ ನಮ್ಮ ಹೊಟ್ಟೆಯ ಸ್ನಾಯುಗಳು ಬಲ ಬಂದ ನಂತರ ತನ್ನಿಂತಾನೆ ಸರಿ ಆಗ್ತದೆ. ಒಂದನ್ನು ನೆನ್ಪಿಟ್ಕೊಳ್ಬೇಕು, ಅಂಬಿಲಿಕಲ್ ಹರ್ನಿಯಾ ಇದ್ದಂತ ಮಗುವಿಗೆ ಅದನ್ನು ಒಳಗೆ ದಬ್ಬುವಂಥದ್ದು ಕೆಲಸ ಮಾಡಬಾರ್ದು. ಅದಕ್ಕೆ ಪಟ್ಟೆಯನ್ನು ಕಟ್ಟಿ ಹಾಗೆ ಬಿಡೋದು ಸಹ ಮಾಡ್ಲಿಕ್ಕಿಲ್ಲ. ಅದನ್ನ ಹಾಗೆ ಬಿಡಬೇಕು, ತನ್ನಿಂತಾನೆ ಅದು ಸರಿ ಆಗ್ತಾ ಹೋಗ್ತದೆ. ಮತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಸ್ವಲ್ಪ ರ್ಯಾಷಸ್, ಕೆಂಪು ಮಿಶ್ರಿತ ಹಳದಿ ಬಣ್ಣದ ರ್ಯಾಷಸ್ ಇಡೀ ಮೈಯಲ್ಲಿ ಬೀಳ್ತದೆ. ಅದಕ್ಕೆ ಅಮ್ಮೆಗೋರ ಅಂತ ಹೇಳಿ ಆಡ್ ಮಾಡ್ತೇವೆ ನಾವು. ಅದಕ್ಕೆ ಎರಿದಿಮಾ ಟಾಕ್ಸಿಕಮ್ ಅಂತ ಹೇಳ್ತೇವೆ. ಇದು ಸಹ ತನ್ನಿಂತಾನೆ ಗುಣ ಆಗುವಂಥದ್ದು. ಆದ್ರೆ ಕೆಲ ಸಮಯದಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಅದರಲ್ಲಿ ಸ್ವಲ್ಪ ಕ್ಯೂ ಜಾಸ್ತಿ ಆದ್ರೆ ಅದನ್ನು ಹೊಡಿಬೇಕಾಗ್ಬೋದು ಅಥವಾ ಅದಕ್ಕೆ ಬೇಕಾದಂತ ಒಂದು ಮುಲಾಮನ್ನು ಹಚ್ಚಿ ಬಿಡುವಂಥದ್ದು. ಮತ್ತೆ ಹೊಕ್ಕಳು ಬಳ್ಳಿ ಸಾಧಾರಣವಾಗಿ 10 ದಿವಸದ ಅಥವಾ 7ರಿಂದ 10 ದಿವಸದೊಳಗೆ ಅದು ಉದುರಿ ಹೋಗ್ತದೆ. ಅಲ್ಲಿ ಕೂಡ ಏನು ಹಚ್ಚುವ ಅವಶ್ಯಕತೆ ಇರುವುದಿಲ್ಲ. ಪೌಡರ್ ಆಗ್ಲಿ ಮುಲಾಮ್ ಆಗ್ಲಿ ಯಾವುದು ಹಚ್ಚುವ ಅವಶ್ಯಕತೆ ಇರುವುದಿಲ್ಲ. ಕೆಲವು ಸತಿ ಅದು ಹೀಲಿಂಗ್ ಆಗುವಾಗ ಇನ್ನು ಸ್ವಲ್ಪ ಹಸಿ ಇರ್ತದೆ. ಅದು 1-1.5 ತಿಂಗಳಿಗೆ ಬಂದಾಗ ಸಹ ನಾವು ಗಮನಿಸಬಹುದು. ಆಗ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆಯನ್ನು ಕೊಟ್ರೆ ಅದು ಕೂಡ ಏನು ದೊಡ್ಡ ಸಮಸ್ಯೆ ಇಲ್ಲದೆ ತನ್ನಿಂತಾನೆ ಶಮನ ಆಗ್ತದೆ. ಮತ್ತೆ ಈ ಹೊಸ ತಾಯ್ತನವನ್ನು ಹಾಗೂ ಪೋಷಕರು ಎಲ್ಲರೂ ಮನೆಯದ್ದವರು ಸಿಬ್ಬಂದಿಯವರೆಲ್ಲರೂ ಆನಂದಿಸಬೇಕು ಅಂತ ಹೇಳಿ ನಾನು ಕೇಳಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ನಮಸ್ಕಾರ. ಜನಮನದ